ಎಲ್ಲ ನಮ್ಮ ಆತ್ಮೀಯ ಭಾವಸಾರ ಕ್ಷತ್ರಿಯ ಸಮಾಜ ಬಂಧುಗಳೇ, ಎಲ್ರಿಗೂ ನಮಸ್ಕಾರಗಳು. ಆತ್ಮೀಯರೇ, ಈಗಾಗಲೇ ನಾವು ಭಾವಸಾರ ಕ್ಷತ್ರಿಯ ಸೇವಾ ಸಮಾಜ ಟ್ರಸ್ಟನ್ನು ಮಾಡಿ ಈಗ 2ನೇ ಮ್ಯಾಟ್ರಿಮೋನಿ ಕಾರ್ಯಕ್ರಮನ ಮಾಡಲಿಕ್ಕೆ ಮುಂದೆ ಹೋಗ್ತಾ ಇದ್ದೀವಿ. ಆತ್ಮೀಯರೇ, ಈಗಾಗಲೇ ನಾವು ಅನೌನ್ಸ್ ಮಾಡಿದ ಹಾಗೆ 2ನೇ ಮ್ಯಾಟ್ರಿಮೋನಿ ಕಾರ್ಯಕ್ರಮ ನಾವು ಇದೇ ಬರುವ 25/1/2026 ಭಾನುವಾರದಂದು, ಅಂದರೆ ಮುಂದಿನ ತಿಂಗಳು ಜನವರಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದೀವಿ. ಇದು ಸ್ಥಳ ಬಂದ್ಬಿಟ್ಟು ಕೊಂಡಜ್ಜಿ ಬಸಪ್ಪ ಸಭಾಂಗಣ, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ಮಹಾರಾಣಿ ಕಾಲೇಜ್ ಹಿಂಭಾಗ, ಮೆಜೆಸ್ಟಿಕ್ಕಿಗೆ ಕೇವಲ 1.5 ಕಿಲೋಮೀಟರ್ ಆಗುತ್ತೆ. ಇದು ಮೆಟ್ರೋದಲ್ಲಿ ಬರೋರಿಗೆ ಸಿಟಿ ಸೆಂಟರ್ ಕಾಲೇಜ್ ಇಳಿಬೋದು, ಇಲ್ಲಾಂದರೆ ನೀವು ವಿಧಾನಸೌಧ ಇಳಿಬೋದು. ತುಂಬ ಹತ್ತಿರ ಆಗುತ್ತೆ, ಅಲ್ಲಿಂದ ಒಂದು 5 to 10 ಮಿನಿಟ್ಸ್ ವಾಕ್ ಆಗುತ್ತೆ. ಬಸ್ ಸ್ಟ್ಯಾಂಡ್ ಬರೋರಿಗೆ ಬಸ್ ಸ್ಟಾಪ್ ಪಕ್ಕದಲ್ಲೇ ಇದೆ, ಅಲ್ಲಿ ಕೂಡ ತಾವು ಇಳ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬರ್ಬೋದು ಅಂತ ಹೇಳಿಕ್ಕೆ ನಾನು ಭಾಳ ಖುಷಿ ಆಗುತ್ತೆ ಆದ್ಮೇಲೆ. ಹಾಗೆಯೇ ಬಂಧುಗಳೇ, ಈಗಾಗಲೇ ತುಂಬ ಜನಕ್ಕೆ ನಾವು ಏನಾಗಿದೆ ಅಂತಂದರೆ, ಈಗ ಭಾಳಷ್ಟು ಜನ ಪೇರೆಂಟ್ಸ್ಗಳು ತುಂಬ ನೊಂದಿದ್ದಾರೆ, ಬಂದಿದ್ದಾರೆ. ಯಾಕಂದರೆ ಎಲ್ಲೂ ಕೂಡ ಸರಿಯಾದ ವರ ಸಿಗ್ತಾ ಇಲ್ಲ, ಸರಿಯಾದ ವಧು ಸಿಗ್ತಾ ಇಲ್ಲ. ಹಾಗಾಗಿ ತುಂಬ ಜನ ಒದ್ದಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆಲ್ಲ ಒಂದು ಅನುಕೂಲ ಆಗಲಿ, ಎಲ್ಲರಿಗೂ ಒಂದು ವರ ಸಿಗಲಿ ಅಥವಾ ವಧು ಸಿಗಲಿ ಅನ್ನೋ ಉದ್ದೇಶದಿಂದ ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ನ ಹುಟ್ಟಾಕಿದ್ದೀವಿ. ಇದು ಸಂಪೂರ್ಣ ಡಿಜಿಟಲ್ ಇರುತ್ತೆ. ಈ ಸಂಪೂರ್ಣ ಡಿಜಿಟಲ್ ಪ್ಲಾಟ್ಫಾರ್ಮಿಂದ ಏನಪ್ಪ ಉಪಯೋಗ ಅಂತಂದರೆ, ಇಲ್ಲಿ ಒಂದು ಸರ್ತಿ ತಾವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಮ್ಮ ಮ್ಯಾಟ್ರಿಮೋನಿ ಪೋರ್ಟಲಲ್ಲಿ ನಿಮ್ಮ ಒಂದು ಪ್ರೊಫೈಲನ್ನು ಪ್ರಪಂಚದಾದ್ಯಂತ ಯಾರ್ಯಾರು ರಿಜಿಸ್ಟ್ರೇಷನ್ ಆಗಿದ್ದಾರೆ ಅವರು ಎಲ್ಲರೂ ಕೂಡ ನೋಡ್ಬೋದು. ಬೇರೆ ಯಾರು ಈ ಒಂದು ಪ್ರೊಫೈಲ್ನ ನೋಡಲಿಕ್ಕೆ ಆಗೋದಿಲ್ಲ. ಇದು ಒಂದು ನಮ್ಮ ಸ್ಪೆಷಾಲಿಟಿ. ಯಾಕಪ್ಪ ಅಂತಂದರೆ, ಇವತ್ತು ನೀವು ಸಾಕಷ್ಟು ಕಡೆ ನಿಮ್ಮ ಮಕ್ಕಳ ಒಂದು ಪ್ರೊಫೈಲನ್ನು ಕೊಟ್ಟಿರ್ತೀರಾ. ಅದು ವಾಟ್ಸಪ್ಪಲ್ಲಿ ಕೊಟ್ಟಿರ್ಬೋದು, ಅಥವಾ ಬ್ರೋಕರ್ ಹತ್ರ ಕೊಟ್ಟಿರ್ಬೋದು, ಅಥವಾ ನಮ್ಮ ಸಮಾಜದಲ್ಲಿ ಎಲ್ಲೇ ಕೊಟ್ಟಿರ್ಬೋದು. ಅದೇನಪ್ಪ ಅಂತಂದರೆ ಅಲ್ಲಲ್ಲೇ ಇರುತ್ತೆ, ಇಲ್ಲ ಹರಿದಾಡ್ತಾ ಇರುತ್ತೆ. ಬಟ್ ಅದು ಎಷ್ಟು ಮಟ್ಟಿಗೆ ಯಾರ್ಯಾರಿಗೆ ಅನುಕೂಲ ಆಗ್ತಾ ಇದೆ ನಮಗಂತೂ ಗೊತ್ತಾಗ್ತಾ ಇಲ್ಲ. ತುಂಬ ಜನ ಇವತ್ತು ಕೂಡ ಸಫರ್ ಪಡ್ತಾ ಇದ್ದೀರಾ. ಹಾಗಾಗಿ ಇದು ಒಂದು ಸರಿ ನಮ್ಮಲ್ಲಿ ಡಿಜಿಟಲಿ ನೀವು ಬಂದರೆ ಯಾರು ಕೂಡ ಎಲ್ಲಿ ಇದ್ದರೂ ಕೂಡ ನಿಮ್ಮ ಪ್ರೊಫೈಲನ್ನು ರಿಜಿಸ್ಟ್ರೇಷನ್ ಆಗಿರೋರು ಮಾತ್ರ ನೋಡ್ಬೋದು ಥ್ರೂ ಮೇಲ್ ಐಡಿ. ಆ ಒಂದು ಆ್ಯಕ್ಸೆಸ್ಸನ್ನು ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿಕ್ಕೆ ನಾನು ಭಾಳ ಖುಷಿ ಆಗುತ್ತೆ ಆದ್ಮೇಲೆ. ಹಾಗಾಗಿ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ದಯಮಾಡಿ ಅವರುಗಳು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇದರಲ್ಲಿ ನಾವು ಈಗ ರಿಜಿಸ್ಟ್ರೇಷನ್ಗೆ ನಮ್ಮ ಮ್ಯಾಟ್ರಿಮೋನಿ ಕಾಲಮಲ್ಲಿ ಒಂದು 3 ಫಾರ್ಮನ್ನು ಕೊಟ್ಟಿದ್ದೀವಿ. ಒಂದು ಫಾರ್ಮ್ ಬಂದ್ಬಿಟ್ಟು, ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ ಯಾರಿದ್ದಾರೆ, ಅಂದರೆ ಮೊದಲೇ ನಾವು ಮ್ಯಾಟ್ರಿಮೋನಿ ಮಾಡಿದಾಗ ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥವ್ರು, ಅವರು ಆ ಒಂದು ಕಾಲಮಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಅವ್ರಿಗೆ ಏನಪ್ಪ ಅಂತಂದರೆ, ಅವರು ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಆದರೂ ಕೂಡ ಅವರಿಗೆ ಏನಪ್ಪ ಅಂದರೆ ಈಗ ಕೇವಲ 1000 ರೂಪೀಸ್ನ ಕಟ್ಟಿ ಅವರು 3 ಜನ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದರೆ ಹುಡುಗ ಪೇರೆಂಟ್ಸು ಅಥವಾ ಹುಡುಗಿ ಜೊತೆ 2 ಪೇರೆಂಟ್ಸ್ ಬರ್ಬೋದು. ಈ ಥರದ್ದು ನಾವು ಮಾಡಿದ್ದೀವಿ. ಅವರಿಗೆ 1000 ರೂಪೀಸು ಅವರು ಪೇ ಮಾಡಬೇಕಾಗುತ್ತೆ. ಎರಡನೇದು, ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರಿಗೆ 2000 ರೂಪಾಯಿ ನಾವು ರಿಜಿಸ್ಟ್ರೇಷನ್ ಫೀಸ್ ಇಟ್ಟಿದ್ದೀವಿ. ಯಾಕೆ, ಅವರು ಕೂಡ 3 ಜನ ಬರ್ಬೋದು. ಹೊಸದಾಗಿ ಬರ್ತಕ್ಕಂಥವ್ರು, ಅವರಿಗೆ 2000 ರೂಪಾಯಿ ನಾವು ರಿಜಿಸ್ಟ್ರೇಷನ್ನ ಫೀಸನ್ನು ಇಟ್ಟಿದ್ದೀವಿ. ಅಲ್ಲಿ ನೀವು ಫಿಲಪ್ ಮಾಡ್ಕೋಬೋದು. ಇಲ್ಲಪ್ಪ ನಾವು ಬರೋಕ್ಕಾಗೋದಿಲ್ಲ, ಬರೀ ನಾವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ, ನಾವು ಪಾರ್ಟಿಸಿಪೇಟ್ ಮಾಡಲ್ಲ, ಬರೀ ನಾವು ಆನ್ಲೈನಲ್ಲಿ ನೋಡ್ಕೊಳ್ತೀವಿ ಅಂತಂದರೆ ಅವರಿಗೆ ಕೇವಲ 1000 ರೂಪಾಯಿನ ನಾವು ಫೀಸನ್ನು ಇಟ್ಟಿದ್ದೀವಿ. 1000 ರೂಪೀಸ್ನ ನೀವು ಪೇ ಮಾಡಿ ನಿಮ್ಮ ಮೇಲ್ ಐಡಿ ಮುಖಾಂತರ ನೀವು ಎಲ್ಲ ಪ್ರೊಫೈಲ್ನ ತಾವು ಆಕ್ಸೆಸ್ನ ಪಡಿಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಇದೊಂದು ಒಳ್ಳೆಯ ಪ್ಲಾಟ್ಫಾರ್ಮ್. ಯಾವಾಗ ಬೇಕಾದರೂ ನಿಮ್ಮ ಮೇಲ್ ಐಡಿ ಮುಖಾಂತರ ಬರ್ತಕ್ಕಂಥ ಪ್ರೊಫೈಲ್ನ ನೀವು ನೋಡ್ಬೋದು. ನೋಡಿಕೊಂಡು ನಿಮ್ಗೆ ಯಾವುದು ಸೂಟ್ ಆಗುತ್ತೆ, ಅಥವಾ ಯಾವ ವರ ಸೂಟ್ ಆಗುತ್ತೆ, ಅಥವಾ ಯಾವ ವಧು ಸೂಟ್ ಆಗುತ್ತೆ, ಅವರಿಗೆ ನೀವು ಡೈರೆಕ್ಟಾಗಿ ಅವ್ರ ನಂಬರ್ ಇರುತ್ತೆ. ಇಲ್ಲಿ ನೋಡಿ, ವಿಶೇಷವಾಗಿ ನಾವು ಯಾರ ನಂಬರನ್ನು ಹೈಡ್ ಮಾಡೋದಿಲ್ಲ, ಯಾರನ್ನು ನಾವು ಭೇಟಿ ಮಾಡಿಸಲ್ಲ ಅಂತ ಹೇಳಲ್ಲ. ನಮ್ಮ ಉದ್ದೇಶ, ಈ ಪ್ಲಾಟ್ಫಾರ್ಮಲ್ಲಿ ನೀವು ಇರ್ತಕ್ಕಂಥ ನಂಬರ್ಗಳಿಗೆ ನೀವು ಡೈರೆಕ್ಟಾಗಿ ಕರೆ ಮಾಡಿ ನೀವು ನಿಮ್ಮ ಪ್ರೊಫೈಲ್ ಬಗ್ಗೆ ಮಾತಾಡ್ಬೋದು, ಅವರ ಪ್ರೊಫೈಲ್ ಬಗ್ಗೆ ತಿಳ್ಕೊಬೋದು. ಈ ಥರ ಒಂದು ಪ್ಲಾಟ್ಫಾರ್ಮು ಇದು ಫಸ್ಟ್ ಟೈಮ್ ನಾವು ಕೊಡ್ತಾ ಇರೋದು. ಯಾಕಪ್ಪ ಇದನ್ನು ಹೇಳ್ತೇನೆ ಅಂತಂದರೆ, ಎಲ್ಲ ಕಡೆ ಏನಾಗಿದೆ, ಯಾರ ನಂಬರ್ ಕೊಡಲಿಕ್ಕೆ ಇವತ್ತು ಹೋಗೋದಿಲ್ಲ. ಏನಿದ್ರು ಬ್ರೋಕರ್ ಮುಖಾಂತರ ಹೋಗ್ಬೇಕು, ಅವ್ರ ಮುಖಾಂತರನೇ ಕರೆಕ್ಟ್ ಮಾಡ್ಕೊಳ್ಳಿ ಅಂತಾರೆ. ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಏನಪ್ಪ ಅಂದರೆ, ನಾವು ಡೈರೆಕ್ಟ್ ಒಂದು ಪ್ಲಾಟ್ಫಾರ್ಮ್ನ ಬ್ರಿಡ್ಜನ್ನ ನಾವು ಮಾಡಿಕೊಟ್ಟಿದ್ದೀವಿ. ಅಲ್ಲಿ ತಾವು ನಂಬರ್ಗಳಿಗೆ ಇದ್ದೇ ಇರುತ್ತೆ, ಯಾವುದನ್ನು ಕೂಡ ನಾವು ಹೈಡ್ ಆ್ಯಂಡ್ ಸೀಕ್ ಮಾಡಲ್ಲ. ನೀವಲ್ಲಿ ಆ ನಂಬರ್ಗೆ ಕರೆ ಮಾಡಿ ನೀವು ಮಾತಾಡ್ಬೋದು. ಅಂಥ ಒಂದು ಪ್ಲಾಟ್ಫಾರ್ಮು ಇಲ್ಲಿ ಹುಟ್ಟಾಕಿದ್ದೀವಿ. ಹಾಗಾಗಿ ಆದಷ್ಟು ಬೇಗ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಮಾಡಿಕೊಂಡು ಇದರ ಉಪಯೋಗ ಪಡ್ಕೊಳ್ಳಿ. ಇದು ನಿಮ್ಮಗಳ ಪ್ಲಾಟ್ಫಾರ್ಮು, ನಿಮಗೋಸ್ಕರ ಮಾಡಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ ಆತ್ಮೀಯರೇ. ಹಾಗಾಗಿ ತಡ ಮಾಡಬೇಡಿ. ಯಾಕಂದರೆ ಈಗ ನಾವು ಲಿಮಿಟೆಡ್ ಎಂಟ್ರೀಸ್ ಮಾತ್ರ ತೊಗೊಳ್ತೀವಿ. ಹೆಚ್ಚಿಗೆ ಎಂಟ್ರೀಸ್ ಬಂದರೆ ನಮಗೂ ಕೂಡ ಮೇಂಟೈನ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಲಿಮಿಟೆಡ್ ಇರುತ್ತೆ. ಯಾರ್ಯಾರಿಗೆ ಈ ವಿಡಿಯೋ ನೋಡಿದ್ದೀರಾ ಅವರು ದಯವಿಟ್ಟು ನೀವು ಪ್ರೊಫೈಲ್ಗಳನ್ನ ಇದ್ದರೆ ನೀವು ಅಪ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇಲ್ಲ ಯಾರಿಗ ನಿಮ್ಮಲ್ಲಿ ಯಾರು ಇದ್ದರೆ ಅವರಿಗೂ ಕೂಡ ಇದನ್ನು ಫಾರ್ವರ್ಡ್ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಆದ್ಮೇಲೆ ಎರಡನೇ ವಿಚಾರ ಏನಪ್ಪ ಅಂತಂದರೆ, ನಾವೀಗ ಆಲ್ರೆಡಿ ಟ್ರಸ್ಟ್ ಮಾಡಿ 1 ವರ್ಷ ಆಯಿತು. 1 ವರ್ಷದ ವಿಶೇಷವಾಗಿ ನಾವೇನು ಮಾಡ್ತಾ ಇದ್ದೀವಿ, ಈಗ ಸ್ಟೇಟ್ ಲೆವೆಲ್ ಟೀಮನ್ನು ನಾವು ಆಲ್ರೆಡಿ ಈಗ ಆಯ್ಕೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಸಾಕಷ್ಟು ಕಡೆ ಈಗ ಎಲ್ಲ ಡಿಸ್ಟಿಕ್ಕಿಂದನೂ ನಾವು ಮಾತಾಡ್ಬಿಟ್ಟು ಡಿಸ್ಟಿಕ್ಕಿಗೆ ಒಬ್ಬ ಕೋಆರ್ಡಿನೇಟರ್ನ ನಾವು ಈಗ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ. ಅವರು ತಾಲೂಕಲ್ಲಿರ್ತಕ್ಕಂಥ ಕೋಆರ್ಡಿನೇಟರ್ಗಳನ್ನ ಅವರು ಕೋಆರ್ಡಿನೇಟ್ ಮಾಡ್ಕೊಂಡು
ಮಾಡ್ಕೊಳ್ತಾರೆ. ಹಾಗಾಗಿ ಪ್ರತಿಯೊಂದು ಜಿಲ್ಲೆಯಿಂದನೂ ಈಗ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಬಹಳ ಉತ್ಸುಕರಾಗಿದ್ದಾರೆ. ಅವರವರ ಡೀಟೇಲ್ಸನ್ನು ಕೇಳಿದ್ವಿ, ಅವರ ಡೀಟೇಲ್ಸನ್ನು ಕೊಡ್ತಾ ಇದ್ದಾರೆ. ಮುಂದೆ ಟ್ರಸ್ಟಿನಲ್ಲಿ ನಡೀತಕ್ಕಂಥ ಎಲ್ಲ ಆಕ್ಟಿವಿಟೀಸ್ ಇರ್ಬೋದು, ಟ್ರಸ್ಟಿಂದ ಸಿಗ್ತಕ್ಕಂಥ ಬೆನಿಫಿಟ್ಸ್ ಇರ್ಬೋದು, ಮತ್ತು ಎಲ್ಲ ಥರದ್ದು ಅನುಕೂಲಗಳು ಏನಾಗುತ್ತೆ ಅದನ್ನೆಲ್ಲದನ್ನು ನಾವು ನಮ್ಮ ಸಮಾಜಕ್ಕೆ ಕೊಡಬೇಕಂತ ನಾವು ಬಹಳ ಒಂದು ಉತ್ಸುಕರಾಗಿದ್ದೇವೆ. ಬರ್ತಾ ಮುಂದಿನ ದಿನಗಳಲ್ಲಿ ಇದು ಬಹಳ ಒಂದು ಒಳ್ಳೆಯ ಪ್ಲಾಟ್ಫಾರ್ಮು, ನಮ್ಮ ಜನಾಂಗಕ್ಕೆ ಬಹಳ ಉಪಯೋಗ ಆಗ್ತಕ್ಕಂಥ ಒಂದು ಪ್ಲಾಟ್ಫಾರ್ಮು ಅಂತ ನಾನು ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೀನಿ ಆತ್ಮೀಯರೇ. ಹಾಗಾಗಿ ಎಲ್ಲರೂ ಈ ಒಂದು ಟ್ರಸ್ಟಿನ ದೇಶಗಳ ಬಗ್ಗೆ ತಿಳ್ಕೊಳ್ಳಿ, ಟ್ರಸ್ಟಿನ ಒಂದು ವಿಚಾರಗಳ ಬಗ್ಗೆ ತಿಳ್ಕೊಳ್ಳಿ, ಟ್ರಸ್ಟಿನ ಆಕ್ಟಿವಿಟೀಸ್ ಬಗ್ಗೆ ತಿಳ್ಕೊಂಡು ನಿಮ್ಮೆಲ್ಲರ ಒಂದು ಸಹಕಾರ ನಮಗೆ ಬೇಕು ಅಂತ ನಾನು ಹೇಳಲಿಕ್ಕೆ ಭಾವಿಸ್ತೇನೆ. ಹಾಗಾಗಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಿ, ಯಾರ್ಯಾರು ನಮ್ಮ ಟ್ರಸ್ಟಿನ ಉದ್ದೇಶನ ತಿಳ್ಕೊಂಡು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಉತ್ಸುಕರಾಗಿದ್ದೀರಿ, ಅವರಿಗೆ ಮುಕ್ತವಾದ ಅವಕಾಶ ಇದೆ. ಈಗ ಬಿಗಿನಿಂಗ್ ಆದ್ರಿಂದ ಯಾರ್ಯಾರು ಉತ್ಸುಕರಾಗಿದ್ದೀರಿ ಅವರು ತಮ್ಮ ಹೆಸರನ್ನು ಕೊಟ್ಟು ನಮ್ಮ ಜೊತೆ ಮಾತಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಬಹುದು. ನಿಮಗೋಸ್ಕರ ಮಾಡತಕ್ಕಂಥ ಕಾರ್ಯಕ್ರಮ ಇದು ಮಧ್ಯಾಹ್ನದ ನಂತರ ಇರುತ್ತೆ. ಫಸ್ಟ್ ಹಾಫ್ ಅಲ್ಲಿ ನಾವು ಮ್ಯಾಟ್ರಿಮನಿ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ಒಂದು ಪದಾಧಿಕಾರಿಗಳ ಒಂದು ಆಯ್ಕೆ ಮತ್ತು ಅವರ ಒಂದು ಪರಿಚಯ ಕಾರ್ಯಕ್ರಮ ಇರುತ್ತೆ. ಇದು ಕೂಡ ಎಲ್ಲ ಡಿಸ್ಟಿಕ್ ಇಂದ ಬರ್ತಕ್ಕಂಥ ಪದಾಧಿಕಾರಿಗಳಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಆದ್ಮೇಲೆ. ಹಾಗಾಗಿ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಮ್ಯಾಟ್ರಿಮನಿಗೆ ಮಾಡ್ಕೊಳ್ಳಿ. ಯಾರ್ಯಾರು ಒಂದು ನಮ್ಮ ಟ್ರಸ್ಟ್ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡ್ಲಿಕ್ಕೆ ಖುಷಿಯಾಗಿದ್ದೀರಿ ಅವರು ಕೂಡ ನಮ್ಮಲ್ಲಿ ಹೆಸರು ನೋಂದಾಯಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡಿಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಟ್ರಸ್ಟಿನ ಅಧ್ಯಕ್ಷರಾಗಿ ಸಂತೋಷ್ ಕುಮಾರ್ ಅಂಬರೇ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.